ಸ್ವಾತಿ ಮುತ್ತಿನ ಮಳೆ ಎಲ್ಲ ಬೇಡ ಏನಾಯ್ತು ಹಾಡಾಯ್ತಂತಲ್ಲ. ಮಾತಾಡ್ರಿ, ನಿಮ್ದೊಂದು ಮಾತು ಕೇಳಲ್ಲ, ನೀವೇನು ಮಾತಾಡೋಣ. ಏನು ಅದಕ್ಕೆ ಎಡಿಟಿಂಗೇ ಇಲ್ಲ, ಏನ್ ಬೇಕಾದ್ರೂ ಮಾತಾಡೋದು. ನಿಮ್ಮನ್ನು ನೋಡಿದ್ರೆ ಯಾಕಂದ್ರೆ ಹೀರೋ ಮಾಡ್ಬೇಕನ್ಸುತ್ತೆ ನೀವು. ನಾನೇನಾದ್ರೂ ಇಂಡಸ್ಟ್ರಿನಲ್ಲಿ ಕೆಲವು ಒಳ್ಳೆ ವಿಷಯಗಳ ಕಲ್ತಿದ್ರೆ ಅವ್ರ ತಂದೆಯವರು ವೀರಸ್ವಾಮಿಯವರು ಅವ್ರು ನನ್ನ ಮನೆಯಲ್ಲೇ ಇಟ್ಕೊಂಡ್ಬಿಟ್ಟಿದ್ರು. ನಮ್ಮ ತಂದೆಯವ್ರ ಹತ್ರ ಅವ್ರ ತಂದೆ ನಮ್ಮ ತಂದೆ ಫಿಲಂ ಡಿಸ್ಟ್ರಿಬ್ಯೂಷನ್ಗಳು ಮಾಡಿ ಪ್ರೊಡಕ್ಷನ್ ಮಾಡಿ ನಾಗರಾವನಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ಅಲ್ಲಿಂದ ವಿಷ್ಣುವರ್ಧನ್ ಅಂಬರೀಶ್ ಅವರು, ಪುಟ್ಟಣ್ಣ ಅವರು, ವೀರಸ್ವಾಮಿಯವರು, ಯಾವಾಗಲೂ ವೀರಸ್ವಾಮಿಯವರು ರವಿಗೆ ಏನಾದರೂ ಹೇಳಬೇಕಾದ್ರೆ ನನ್ನ ಹತ್ರ ಹೇಳೋರು ವೀರಸ್ವಾಮಿಯವರು. ವಿಷ್ಣುವರ್ಧನ್ನ ಪ್ರೇಮ್ ಲೋಕದಲ್ಲಿ ಕರ್ಕೊಂಡ್ಬರಕ್ಕೆ ನಾನು ರವಿ ಹೋಗಿ ವಿಷ್ಣುವರ್ಧನ್ನ ಕರ್ಕೊಂಡು ಪ್ರೇಮ್ ಲೋಕದಲ್ಲಿ ಒಂದು ಚಾಲನೆ ಕೊಟ್ವಿ. ಮಧ್ಯ ಏನೋ ಒಂದು ಸ್ವಲ್ಪ ಒಂದೊಂದ್ಸರಿ ಗ್ರಹಣಗಳು ಹಿಡಿಯುತ್ತೆ, ಆ ಗ್ರಹಣಗಳನ್ನ ಹೋಗ್ತಿದ್ದು ರವಿ ಚಿತ್ರದಲ್ಲಿ. ಅದರಲ್ಲಿ ವಿಷ್ಣುನು ಹೇಳಿದ ತಕ್ಷಣ ಬಂದು ಮಾಡಿ ಹೀಗೆ ಜರ್ನಿನಲ್ಲಿ ಹಲವಾರು ತಿರುವುಗಳಿರುತ್ತೆ, ಏರ್ಪೆನ್ ಬೆಳೆಸಿರುತ್ತೆ, ಕೆಲವು ಸರಿ ಪಾತ ಇರುತ್ತೆ, ಪಾತಾಳಕ್ಕೂ ಬಿದ್ದಿರ್ತೀವಿ. ಆದರೆ ಧೈರ್ಯದಿಂದ ಎದ್ದು ಎದ್ದು ಸಿನಿಮಾ ಮಾಡೋದೇ ರವಿಚಂದ್ರನು, ನಾನು, ಇನ್ನೂ ಕೆಲವರೆಲ್ಲ ಆ ಥರ ಇದ್ದಾರೆ. ಅದಕ್ಕೆ ಬೇಕಾದಷ್ಟು ಜನ ಸಹಕಾರ. ಯಾಕಂದ್ರೆ ಕೆಳಗೆ ಬಿದ್ದಾಗ ಕೈ ಎತ್ತಕ್ಕೂ ಎರಡು ಕೈ ಬೇಕಲ್ಲ, ಕೈನೂ ಇಲ್ಲ ಹೋಗ್ಬಿಟ್ರೆ ಹೆಂಗ್ ಮೇಲ್ ಬರೋದು. ಕೆಲವು ಸರಿ ಕೈಯಲ್ಲಿ ಎತ್ತಾರೆ, ಅದೇ ಕೈನೂ ಬಿಟ್ಟು ಬಿಡ್ತಾರೆ. ಆದ್ರಿಂದ ಅದು ಯಾವುದು ಲೆಕ್ಕ ಹಾಕೊಳ್ಳದೆ ಸಿನಿಮಾ ನಾವು ಮೇಕಿಂಗ್, ನಾವೇನ್ ಮೇಕರ್ಸ್ ಅಂತ ಎಸ್ಟಾಬ್ಲಿಷ್ ಆಗಿದೆಯೋ, ನಾವು ಸಮುದ್ರದಲ್ಲೇ ಮೀನು ಹಿಡಿಯೋದು, ಕೆರೆಯೆಲ್ಲ ಮೀನು ಹಿಡಿಯೋದು.